ಇವತ್ತು ನಮ್ಮ ಬಂಡೆಯವರ ರಾಜಕಾರಣದಲ್ಲಿ ಸಂಪುಟ ವಿಸ್ತರಣೆ ಆಗಿದೆ. ಇದು ಸಂಪುಟ ವಿಸ್ತರಣೆನೋ ಅಥವಾ ಸಂಕಟ ವಿಸ್ತರಣೆನೋ ಗೊತ್ತಿಲ್ಲ. ಇದರಿಂದ ಎಷ್ಟು ಜನಕ್ಕೆ ಖುಷಿಯಾಗಿದೆ, ಎಷ್ಟು ಜನಕ್ಕೆ ದುಃಖ ಆಗಿದೆ, ಎಷ್ಟು ಜನಕ್ಕೆ ಸಂಕಟ ಆಗಿದೆ, ಎಷ್ಟು ಜನಕ್ಕೆ ಸಂತೋಷ ಆಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಇದನ್ನು ಹೇಳೋದಕ್ಕೆ ನಮ್ಮ ಹೌದು ಹುಲಿಯ ಟಗರು ರಾಮಯ್ಯ ಅವರು ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಏಯ್ ಬಾಯ್ ಬಾಯ್ ಮಾಡ್ತಿದ್ದೀರಾ ಎಲ್ಲರಿಗೂ? ಮಾಡಿ ತುಂಬಾ ದಿನ ಆಯ್ತಲ್ಲ. ಏಯ್ ಒಳತಿ ನೋಡು ಕಪಾಲ್ಕೆ. ಅಲ್ಲಪ್ಪ, ನಾನು ನನ್ನ ರಿಟೈರ್ಡ್ ಲೈಫ್ನ ರಿಸ್ಕ್ ಇಲ್ಲದೆ ರೆಸ್ಟ್ ತಿನ್ಕೊಂಡು ಆರಾಮಾಗಿದ್ದೀನಿ. ಏನಕ್ಕೆ ಕರೆಸ್ತೆ ನನ್ನ? ತುಂಬಾ ವಿಚಾರ ಮಾತಾಡೋದಿದೆ, ಅದಕ್ಕೆ ಬಲ್ಲಿ ಮನೇಲಿ ಫ್ರೀ ಆಗಿ ಕೂತಿದ್ರೇನೋ ಅಂತ ಕರ್ರೆ. ಏಯ್ ಎಲ್ಲಿ ಕೂತ್ಕೊಳ್ಳೋದು? ಸಂಪುಟ ವಿಸ್ತರಣೆ ಆಗ್ಬಿಟ್ಟು ಈಗ ಏನೇ ಕೆಲವರು ನಮಗೆ ಸಿಕ್ತು, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಇದೊಂದು ರೀತಿ ಸಂವಿಧಾನ ಮಾದರಿ, ಎಲ್ಲಾ ವರ್ಗಕ್ಕೂ ಸಮಾನ ನ್ಯಾಯ ಕೊಟ್ಟಿದ್ದಾರೆ ಅಂತಾರೆ. ಹೌದು ಇನ್ ಕೆಲವರು ನಿಮ್ಮ ಬಣ, ನಮ್ಮ ಬಣವೇ ಇರಲಿಲ್ಲ, ಯಾಕೋ ನಿಮ್ಮ ಬಣದವ್ರಿಗೆ ಯಾವ್ದು ಸಚಿವ ಸ್ಥಾನ ಕೊಟ್ಟಿಲ್ವಲ್ಲ ಅಂತ ಒಬ್ಬೊಬ್ರು ಬೆಂಕಿ ಇಕ್ಕಕ್ ಬರ್ತಾರೆ. ಹೌದೌದು. ಆದ್ರಿಂದ ಕೆಲವರಂತೂ ನಮಗೆ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಬಂದು ಸ್ಟ್ರೈಕು, ಹಾರಾಟ, ತೂರಾಟ. ಕಪಾಲ್ಕ, ಇದ್ಯಾಕೆ ತೂರಾಡ್ತಾ ಇದೀಯಾ? ಅದು ಬೆಳಗ್ಗೆ ಕುಡ್ತಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲಿಂದ ಕುಡಿಯೋದು ರಾಮಣ್ಣ ಅವರೇ? ಇರೋಬ್ಬರೋ ಬ್ರ್ಯಾಂಡ್ಗಳಲ್ಲಿ ಕೆಲವು ಬ್ರ್ಯಾಂಡ್ಗಳನ್ನ ಬ್ಯಾನ್ ಮಾಡಿಬಿಟ್ಟಿದೆಯಲ್ಲ ನಿಮ್ಮ ಸರ್ಕಾರ. ಏಯ್ ನಿಮ್ಮಂಥವ್ರು ಪಾಪ ಕುಡುಕರು ಕುಡಿದು ಧೂಮ್ರಪಾನ ಮಾಡಿ ಕೆಲವೊಂದು ಬ್ರ್ಯಾಂಡ್ಗಳು, ಏಯ್ ಯಾಕಂತ ಕೇಳಿಸ್ಕ, ಹೇಳಿ ಅದು ಕಲರ್ ಮಿಕ್ಸ್ ಮಾಡ್ತಾ ಇದ್ರಂತೆ. ನಮಗೆ ಗೊತ್ತಿಲ್ಲದೆ ಹಂಗೆ ಕುಡಿದು ಬಿಡ್ತಾ ಇದ್ದೀರಿ. ಅದಕ್ಕೆ ಅದು ಕುಡಿದು ಅವು ಇವು ಪ್ರಾಬ್ಲಮ್ ಬರ್ತದೆ ಅಂದ್ಬಿಟ್ಟು ಕೆಲವೊಂದು ಬ್ರಾಂಡ್ಗಳಿಗೆ ನಿಷೇಧ. ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಅಂದ್ರೆ ಚಪ್ಪಾಳೆ ತಟ್ಟು. ಆರೋಗ್ಯ ಚೆನ್ನಾಗಿರುತ್ತೆ. ಇಷ್ಟೊತ್ತಿಗೆ ಕುಡುಕ್ ಬಂದಿದ್ದಿಲ್ಲ, ಕುಡುಕ್ ನನ್ನ ಮಗ ಅಂತ. ಅಲ್ಲ, ನಮ್ಮ ಬ್ರ್ಯಾಂಡ್ ಯಾವುದು ಕಮ್ಮಿಗೆ ಸಿಕ್ತಿತ್ತು ಒಳ್ಳೆ ಕಿಕ್ ಹೊಡಿತಿತ್ತು, ಅದೇ ಹಳೆ ಕೋತಿನೇ ಸ್ಟಾಪ್ ಮಾಡ್ಬಿಟ್ರಲ್ಲ ನೀವು. ಏಯ್ ಹಳೆ ಕೋತಿ ಕುಡಿದು ಕೋತಿ ಥರ ಆಗಬಾರ್ದು ಅಂತ ಅದನ್ನೆಲ್ಲ ಬ್ಯಾನ್ ಮಾಡಿರೋದು. ಈಗ ಬೇರೆ ಎಣ್ಣೆಗೂ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ರೇಟು. ಸ್ವಲ್ಪ ಕಮ್ಮಿ ಕುಡಿ, ಇಲ್ದಾರ ಕುಡ್ತಾನೆ ಬಿಟ್ಬಿಡು. ಹೆಂಗ್ ಬಿಟ್ಬಿಡೋದು? ನಾವು ಬಿಟ್ಬಿಟ್ರೆ ನೀವು ಸರ್ಕಾರ ಹೆಂಗ್ ನಡೆಸ್ತೀರಾ? ಏಯ್ ಕೇಳಿಲ್ವೇನೆ ಶಾಂತಿ ಕ್ರಾಂತಿ ಸಾಂಗು? ಯಾವುದು? ಹುಟ್ಟುವುದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಕುಡಿದು ಸಾಯೋಕೆ. ಏಯ್ ಹುಡುಗರ ಜೊತೆ ನಾವು ಮಾತಾಡಬಾರ್ದು. ಈ ಪಾಯಿಂಟ್ ಟು ಪಾಯಿಂಟ್ ಆಗ್ತದೆ. ಹೊಡಿತೀನಿ ನೋಡು ಕಪಾಲ್ಗೆ. ಸರ್ ಎಲ್ಲಿ ಸರ್ ನಿಮ್ಮ ಪವರು? ಅಲ್ಲ, ಈ ಸಂಪುಟ ವಿಸ್ತರಣೆಯಲ್ಲಿ ನಿಮ್ಮ ಮಾತೇ ನಡೀತದಲ್ಲ. ಹೇಗೆ ಅವರು ಕೊಡು ಅಂತ ಹೇಳಿದ್ರೆ ಕೊಡ್ತಾರೆ, ಅವರು ಕೊಡಬೇಡ ಅಂದ್ರೆ ಕೊಡಲ್ಲ ಅಂತಾರೆ. ಗ್ರೇಟ್ ಸರ್ ನೀವು. ಏಯ್ ಬಾಯ್ಲಿ, ಅದನ್ನ ಜೋರಾಗಿ ಹೇಳ್ಬೇಡ. ಯಾಕೆ? ಏಯ್ ನಮ್ಮ ಕಡೆಯವ್ರೆ ಬೇಜಾರಾಗ್ಬಿಟ್ಟವ್ರೆ, ನಮಗೆ ಕೊಡ್ಸಿಲ್ಲ ಅಂತ ಅದನ್ನೆಲ್ಲ ಓಪನ್ ಆಗಿ ಕೇಳಬಾರ್ದು. ಇದಕ್ಕೆ ಉಲ್ಟಾ ಹೇಳ್ಬೇಕು ನಾವು. ಯಾವ ನೋಡಪ್ಪ, ನಾವು ಕೊಡ್ಸಿ ಅಂದಿದ್ದೀವಿ ಕೆಲವ್ರಿಗೆ, ಅದು ಆಪ್ಷನ್. ಹೈಕಮಾಂಡ್ ಕೊಟ್ಟಿರೋರು ಕೊಟ್ಟಿದೆ, ನಾವೆಲ್ಲರಿಗೂ ಕುಡಿ ಅಂತಾನೆ ಹೇಳಿದ್ದೀವಿ. ಆದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಷ್ಟೇ. ಏನು ಯೋಚನೆ ಮಾಡ್ತಾ ಇದೀಯಾ? ಇದ್ರಲ್ಲೇನೋ ಬೇರೆ ತರ ಮರ್ಮ ಇದೆ. ಬೇರೆ ತರ ಮರ್ಮನೂ ಇಲ್ಲ, ಕರ್ಮನೂ ಇಲ್ಲ. ಹೈಕಮಾಂಡ್ ಕರೆಕ್ಟ್ ಆಗಿ ಮಾಡಿದೆ. ಎಲ್ರು ಕೂಡ ಅತೃಪ್ತ ಶಾಸಕರು ಅಂದ್ಬಿಟ್ಟು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕನಕಪುರದ ಬಂಡೆಯವರು ಭೇಟಿ ಆಗ್ತಾ ಇದ್ದಾರೆ. ನಮ್ಮ ಹೈಕಮಾಂಡ್ನಿಂದ ಸರ್ಜಿವಾಲಾ, ಕುರ್ಚಿವಾಲಾ, ಬಂಡೇವಾಲಾ, ಹೈಕಮಾಂಡ್ ಎಲ್ಲರನ್ನೂ ಗುಡ್ಡೆ ಹಾಕ್ಬಿಟ್ಟು, ನೋಡ್ರಪ್ಪ ನಾವು ರಾಜ್ಯ ಸರ್ಕಾರ ಒಳ್ಳೆ ಹೆಸರು ಬಂದಿದೆ, ನೀವು ರಾಜೀನಾಮೆ ಕೊಡ್ತೀನಿ ಅನ್ನೋದೇ ಆದ್ರೆ ಕೊಟ್ಬಿಟ್ಟು ಹೋಯ್ತಾ ಇರಿ. ವಿ ಡೋಂಟ್ ಕೇರ್. ಹೇಳಿಲ್ವಾ ಬಂಡೆಯವರು? ರಾಜೀನಾಮೆ ಕೊಡ್ತೀನಿ ಅಂದ್ರೆ ಕೊಟ್ಬಿಟ್ಟು ಹೋಗಿ. ಸರ್ ಇದ್ರಲ್ಲೆಲ್ಲ ನನಗೊಂದು ಡೌಟ್ ಹೊಡಿತದೆ. ನಿನಗಲ್ಲ, ಎಲ್ಲರಿಗೂ ಡೌಟ್ ಯಾಕಂಡು ಹೇಳು. ಹೇಳ್ತೀನಿ ಕೇಳಿ. ಈ ಹೂ ಪಕ್ಷದ ರಾಜಾವಳಿ ಅವ್ರ ಮಗ ರೇಟ್ ಕೊಡದೆ ಸೀಟ್ ಫಿಕ್ಸ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ, ಜೊತೆಗೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಈ ಮರಿರಾಜ ಹುಲಿಯವರು ಮಾಡೋದು ಆರೋಪ. ಆರೋಪನಲ್ಲ, ಒಡತಿ ನೋಡು ಕಪ್ಪಲಿಗೆ
ಆರೋಪ ಅಂದ್ರೆ ಸುಮ್ಮನೆ ಹೇಳೋದು ಇವ್ರು ಹಿಂಗೆ ಮಾಡ್ಬಿಟ್ರಂತೆ ಹೆಂಗೆ ಮಾಡ್ಬಿಟ್ರಂತೆ ಅಂತ. ಅಂತೆ ಕಂತೆಗಳು. ಈ ಮರಿರಾಜ ಹುಲಿ ಅವ್ರು ಏನು ಮಾಡಿದ್ರು, ಸುಮ್ಮನೆ ಇದು ಯಾಕೆ ಇವರಲ್ಲಿ ಒಗ್ಗಟ್ಟಾಗವ್ರೆ, ಸ್ವಲ್ಪ ಎಲ್ಲರನ್ನೂ ತುಂಡು ಮಾಡ್ಬಿಡೋ ಅಂದ್ಬಿಟ್ಟು ಎಲ್ಲ ರೇಟ್ ಇದ್ದವರಿಗೆ ಸೀಟು, ಇಷ್ಟಿಷ್ಟು ಕೋಟಿ ಕೊಟ್ಟವ್ರಿಗೆ ಸೀಟು ಅಂತ ಹೇಳ್ಬಿಟ್ಟಾರೆ. ಕೋಟಿ ಕೊಡೋದಂತೆ ಅದು ಆಡಿಯೋದಲ್ಲಿ ಯಾರ್ಯಾರು ಕೋಟಿ ಕೊಟ್ಟರವ್ರಿಗೆ ಸಚಿವ ಸ್ಥಾನ ಅಂತ ಸುಮ್ಮನೆ ಅವರೇ ಮಾಡ್ಕೊಂಡು ಬಿಟ್ಬಿಡೋದು. ಇವೆಲ್ಲ AI ಪಾಯಿ ಅದರಿಂದ ಬಂದಿರೋದು. ಈಗ ದುಡ್ಡು ಕೊಟ್ಬಿಟ್ರು ಅಂತಾರಲ್ಲ, ಇವರು ರೆಸಾರ್ಟ್ ರಾಜಕಾರಣ ಮಾಡಿ ಬಾಂಬೆ ಮತ್ತೊಂದು ಕಡೆ ಮಗದೊಂದು ಕಡೆ ಎಲ್ಲ ಕಡೆ ಸುಟ್ಕೇಶ್ ಹೊತ್ಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿದವ್ರು ಯಾರು? ಪಕ್ಷದವರು. ಮತ್ತೆ ಅವರು ನಮ್ಗೆ ಹೇಳ್ಕೊಡ್ಬೇಕಾ, ಅದೇನೋ ಆಪರೇಷನ್ ಅಂತೇಳಿ ಆಪರೇಷನ್ ಮಾಡ್ಕೊಂಡು ಎಲ್ಲ ಹೊಟ್ಟೋದ್ರು. ನಾವು ಗ್ಯಾರಂಟಿ ಅಂತೇಳಿ ಸುಭದ್ರವಾದ ಸರ್ಕಾರ ಕೊಟ್ಟಿದ್ದೀವಿ. ಅದರಿಂದ ಕೆಲವು ಸಣ್ಣ ಪುಟ್ಟ ಇರ್ತವೆ. ಈಗ ನೋಡಪ್ಪ, ಒಬ್ರು ಪೌರ ಕಾರ್ಮಿಕರ ಮಗ ಇವತ್ತು ಸಚಿವರಾಗಿದ್ದಾರೆ. ಬಹಳ ಸಂತೋಷ ಆಗೋಯ್ತು. ಸಂವಿಧಾನದ ಆಶಯದಲ್ಲಿ ಹೌದು, ಅವ್ರು ಸಚಿವರಾಗಿದ್ದಾರೆ ಅಂದ್ರೆ ಖುಷಿ ಅಲ್ವಾ? ಬಹಳ ಸಂತೋಷ ಸರ್. ಮತ್ತೆ ಅವ್ರೇನು ಸೂಟ್ ಕೇಸ್ ತಂದು ಕೊಟ್ಟಿದ್ರ? ಮಾಯಿಗೊಂಡದವರು ಸೂಟ್ ಕೇಸ್ ತಂದು ಕೊಟ್ಟಿದ್ರ? ಪಾಪ ಎಲ್ಲ ಬಡವ್ರ ಮಕ್ಕಳು ಅವರೆಲ್ಲ. ನಮ್ಮ ವಿಜಯನಗರದಲ್ಲಿ ಸತತವಾಗಿ ಸೋಲಿಲ್ಲದ ಸರ್ದಾರರಾಗಿ. ಅದೇ ಲವ್ ಕೃಷ್ಣ. ಲವ್ ಕೃಷ್ಣ ಅಂದ್ರೆ ಪ್ರಿಯಾ ಕೃಷ್ಣ ಅವರು ಅವ್ರ ತಂದೆಯವರು ಪಾಪ ಅಷ್ಟು ಬಾರಿ ಗೆದ್ದಿದ್ದಾರೆ. ಅವರು ನಮ್ಗೆ ಬೇಕಾಗಿತ್ತು ಸಚಿವ ಸ್ಥಾನ ಅಂದ್ರು. ಖಂಡಿತ ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಆಕಾಂಕ್ಷಿಗಳು. ಆದ್ರೆ ಎಲ್ಲರನ್ನೂ ಮನವೊಲಿಸ್ತಾ ಇದೀವಿ. ಯಾಕಂದ್ರೆ ಅವರೆಲ್ಲ ಸುಭದ್ರವಾಗಿರ್ತಕ್ಕಂಥ ಪಿಲ್ಲರ್ಗಳು. ಅದಕ್ಕೆ ಎಲ್ಲರನ್ನೂ ಮನವೊಲಿಸ್ತಾ ಇದೀವಿ. ನೀವೇನೋ ಮನವೊಲಿಸ್ತಾ ಇದ್ದೀರಾ, ಆದ್ರೆ ಇದು 2028ರಲ್ಲಿ ನಮ್ಮ ಬಂಡೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ? ಟ್ರಬಲ್ ಶೂಟರ್ಗೆ ಟ್ರಬಲ್ ಆಗಲ್ವಾ ಸರ್? ಯಾವ ಟ್ರಬಲ್ ಇಲ್ಲ, ತ್ರಿಬಲು ಇಲ್ಲ. ಇಲ್ಲಿರೋದು 1 ವರ್ಷ ಸರ್ಕಾರ, 1.5 ವರ್ಷ ಅಷ್ಟೇ ಇರೋದು. ಆಮೇಲೆ ನಿಗಮ ಮಂಡಳಿಗಳಿದೆ, ಕೆಲವರು ಅತೃಪ್ತರಿಗೆ ಅದನ್ನು ಕೊಡ್ತೀವಿ. ಆಮೇಲೆ ಇವಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದಷ್ಟು ಮಹತ್ವದ ಬದಲಾವಣೆಗಳೇನೋ ಆಗ್ತಾ ಇದೆ. ಅಂದ್ರೆ ಇನ್ನೊಂದು ಸೀಟ್ ಉಳಿದಿದೆ ಲೇಡೀಸ್ ಕೋಟಾದಲ್ಲಿ. ಸರ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಲೇಡೀಸ್ ಕೋಟಾ ಅಂತಿರಲ್ಲ, ಹೆಣ್ಣಿಗೆ ಸಮಾನತೆ ಇಲ್ವಾ ಸರ್? ಹೆಣ್ಣಿಗೆ ಅಧಿಕಾರ ಬೇಡವಾ ಸರ್? ಹೆಣ್ಣಿನೇನು ತುಳಿಬೇಕು ಅಂತ ಡಿಸೈಡ್ ಮಾಡ್ತೀರಾ? ಹೆಣ್ಮಕ್ಳ ಬಗ್ಗೆ ನೀನು ಹೇಳ್ಕೊಡ್ಬೇಕಾ? ಹೆಣ್ಮಕ್ಳ ಸಮಾನತೆ ಬಗ್ಗೆ ಹೇಳ್ಕೊಡ್ಬೇಕಾ? ನಾವು ಹೆಣ್ಮಕ್ಳಿಗೆ ಬೇಕಾದಷ್ಟು ಸೀಟ್ ಕೊಟ್ಟಿಲ್ವೇನಯ್ಯ? ಬೇಕಾದಷ್ಟು ಸೀಟು? ಯಾವ ಸೀಟು? ಬಸ್ ಸೀಟು. ಉಚಿತ ಪ್ರಯಾಣದಲ್ಲಿ ಎಷ್ಟು ಜನ ಸೀಟು ಕೂತಿರ್ತಾರಲ್ವಾ? ಅದೇ ಸೀಟು ಇಲ್ಲೂ ಇರೋದು. ಗಂಡ್ ಮಕ್ಳು ಸೀಟಲ್ಲೂ ಬಂದು ಕೂತಿರ್ತಾರೆ. ಕೂತ್ಕೊಳ್ಳಿ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಲಿ 3 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಕೊಟ್ಟಿರೋದು. 2,000 ರೂಪಾಯಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಇರ್ಬೋದು, ರೇಷನ್ ನಲ್ಲಿ ಅವ್ರದೇ ಬಹುಪಾಲು. ಆದ್ರಿಂದ ಹೆಣ್ಮಕ್ಳಿಗೆ ಲೋನ್ ಕೊಡೋದಿರ್ಬೋದು, ಮತ್ತೊಂದು ಎಲ್ಲ ಹೆಣ್ಮಕ್ಳಿಗೆ ಸಂಕಲ್ಪ ಮಾಡಿದೀವಿ. ಅದರಿಂದ ಇವತ್ತು ಹೆಣ್ಮಕ್ಳಿಗೆ ನಮ್ಮ ಕೈ ಪಕ್ಷ ಪ್ರಾತಿನಿಧ್ಯ ಕೊಟ್ಟಿದೆ. ಪ್ರಾತಿನಿಧ್ಯ. ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ, ಇಂಗ್ಲಿಷ್ಲಿ ಹೇಳ್ಬೇಕು ನಿನಗೆ. ಅದೆಲ್ಲ ಈ ಕೈ ಪಕ್ಷದವ್ರ ಪಿತೂರಿ. ಎಕ್ಸಾಕ್ಟ್ಲಿ ಕರೆಕ್ಟ್. ಇದು ಕೈ ಪಕ್ಷದವ್ರದೇ ಕೈವಾಡ. ಅವರೇ ಹೋರಾಟ ಮಾಡ್ತಿದ್ದು. ನನ್ನ ಕೈ ಪಕ್ಷ ಅಂದ. ಕೈ ಪಕ್ಷ ಅಂದ್ರೆ ಅದು ನನಗೆ ನಮ್ಮ ಪಕ್ಷದ ಹೆಸರು ಹೇಳಿ ಬಾಯಿಗೆ ಬಂದ್ಬಿಡುತ್ತೆ. ಇದು ಕೈ ಪಕ್ಷ ಅಲ್ಲ, ಟಂಗ್ ಟ್ವಿಸ್ಟ್ ಆಗ್ಬಿಡ್ತು. ಪಕ್ಷ ತೆನೆ ಪಕ್ಷದವ್ರು ಮಾಡ್ತಕ್ಕಂಥ ಕುತಂತ್ರಗಳು ಇವು. ಅಂದ್ರೆ ಬಂಡೆ ಅವರ ಮೇಲೆ ಈ 2 ಪಕ್ಷಗಳ ಪಿತೂರಿ ನಡೀತಾ ಇದೆ ಅಂತ ಹೇಳಿ. ನೋಡಪ್ಪ, ಬಂಡೆ ಅವ್ರಿಗೆ ರಾಜಕಾರಣ ಗೊತ್ತಿದೆ. ಆದ್ರಿಂದ ಇವರು ಸುಮ್ಮನೆ ನಮ್ಮ ಪಕ್ಷನ ಹೊಡೆದು ಬಿಡೋಣ, ಇದೇ ಸಂದರ್ಭ ಬಂಡಾಯ ಇದ್ದವ್ರನ್ನೆಲ್ಲ ನಾವು ಕ್ಯಾಚ್ ಹಾಕೊಂಡ್ಬಿಟ್ಟು ನಮ್ದೇ ಸರ್ಕಾರ ಮಾಡ್ಬಿಡೋ ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಜಗಳ 3 ಲಾಭ ಇಲ್ವೇ ಇಲ್ಲ. ಇಬ್ರು ಜಗಳು ಇಲ್ಲ. ನಮ್ದೇನೋ ಮನೆ ಕುಟುಂಬ ನಾವು ಸರಿ ಮಾಡ್ಕೋತೀವಿ. ಈಗಲೂ ನಮ್ದೇ ಸರ್ಕಾರ. 2028 ಎಲೆಕ್ಷನ್ಲಿ ನಾವೇ ಗೆಲ್ತೀವಿ, ನಾವೇ ಅಧಿಕಾರ ಹಿಡಿತೀವಿ, ನಾವೇ CM ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ಈ ಕಮಾಂಡ್ ಯಾರು ಹೇಳುತ್ತೆ ಅವ್ರು CM ಅಲ್ಲ. ಆದರೂ ಸರ್ 28ಕ್ಕೆ ನೀವು CM ಆಯ್ತೀರಾ ಅನ್ನೋದು ನನಗೆ ಡೌಟು. ಯಾಕೆ ಹೇಳಿ? ನಿಮ್ಮ ಕಡೆಯವ್ರಿಗೆ ಸೀಟ್ ಕೊಟ್ಟಿಲ್ಲ ಅಂತ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡವ್ರು. ಯಾರು ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಾನೇ ಸೀಟ್ ಕೊಟ್ಟಿಲ್ವೇನೆಯ ಬೇರೆಯವ್ರಿಗೆ.
ಓ ಕರೆಕ್ಟ್ ಅಲ್ವಾ? ಮುಖ್ಯಮಂತ್ರಿ ಶೀಟ್ ಅಂತಂದೇ ಕೊಟ್ಬಿಟ್ಟಿದ್ದೀನಿ. ಹೌದು ಲಿಯಾ. ಸೈಲೆಂಟ್ ಆಗಿ ಎದ್ದು ಬಂದು ಕೂತ್ಕೊಳ್ಳಪ್ಪ ಅಂತ ಬಂಡೆಯವ್ರು ಕೂರಿಸ್ಲಿಲ್ವಾ? ಕೂರ್ಸಿದ್ರಾ? ನಾನೇ ಮಾದರಿ ಅಲ್ವಾ? ಖಂಡಿತ. ಅಂತ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿಲ್ವಾ? ಹೌದು. ಅದಕ್ಕೋಸ್ಕರ ಯಾರ್ಯಾರು ದಂಗೆ ಎತ್ತೀವಿ, ಬಂಡಾಯ ಹೇಳ್ತೀವಿ ಅನ್ನೋರೆಲ್ಲ ಶಮನ ಮಾಡ್ಕೊಳ್ಳಿ, ಥಂಡ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ, ನಮ್ಮ ಜನ ಮುಂದೊಂದು ದಿನಗಳಲ್ಲಿ ಕಾದ್ರೆ ನಿಮಗೂ ಅಧಿಕಾರ ಸಿಗುತ್ತೆ. ಬಂಡೆಯವ್ರು ಹೇಳಿದೇನಪ್ಪ, ಸುಮಾರು 4 ಎಲೆಕ್ಷನ್ ಇಂದ ಯಾವುದೇ ಅಧಿಕಾರಗಳನ್ನ ಮಾಡಿಲ್ಲ, ನನಗೆ ಯಾವುದೇ ಒಂದು ಪೋಸ್ಟಿಂಗ್ ಕೊಟ್ಟಿಲ್ಲ. ಇದುವರೆಗೂ ನಾನು ಕಾದಿದ್ದೇನೆ, ಕೆಲಸ ಮಾಡಿದ್ದೇನೆ. ವರ್ಕ್ ಈಸ್ ವರ್ಷಿಪ್, ಮೋರ್ ವರ್ಕ್ ಮೋರ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸ್ ಅಂತ ಕಾದೋದಕ್ಕೆ ಇವತ್ತು ನನಗೆ CM ಸ್ಥಾನ ಸಿಕ್ಕಿಲ್ವಾ? ನೀವು ಕಾಯಿರಿ, ಮುಂದೆ ಒಳ್ಳೆ ಸ್ಥಾನ ಸಿಗುತ್ತೆ. ಆದರೂ ಇದು ಅನ್ಯಾಯ ಸರ್. ಅಲ್ಲ ಸರ್, ಈ ಬಂಡೆ ಕಡೆಯವ್ರಿಗೆ ಯಾರ್ಯಾರು ಬೇಕೋ ಅವರು ಮಾತ್ರ ಕುರ್ಚಿ ಕೊಟ್ಬಿಟ್ಟು ನಿಮ್ಮ ಕಡೆಯವ್ರಿಗೆ ಕುರ್ಚಿನೇ ಕೊಟ್ಟಿಲ್ವಲ್ಲ ಸರ್? ಇದು ಖಂಡಿಸ್ತೀನಿ, ಅನ್ಯಾಯ, ಉದ್ಧಾರ ಆಗಲ್ಲ. ನೋಡು ಕಪಾಲ್ಕೆ, ನಮ್ಮ ಕಡೆ, ನಿಮ್ಮ ಕಡೆ, ಆ ಕಡೆ, ಈ ಕಡೆ, ಮೇಲ್ಗಡೆ, ಕೆಳಗಡೆ, ಪಕ್ಕದ ಕಡೆ, ಹಿಂದ್ಗಡೆ, ಮುಂದ್ಗಡೆ, ಇದು ಯಾವ ಕಡೆನೂ ಇಲ್ಲ. ನಮ್ದೆಲ್ಲ ಒಂದೇ ಕಡೆ, ಕೈ ಸರ್ಕಾರದ ಕಡೆ, ಕೈ ಕಮಾಂಡ್ ಕಡೆ, ಗ್ಯಾರಂಟಿ ಕಡೆ, 2028ಕ್ಕೆ ಗೆಲ್ಲುವ ಕಡೆ, ಮುಖ್ಯಮಂತ್ರಿಗಳು ಯಾರಾದ್ರೂ ಆಗುವ ಕಡೆ. ಕೊಡ್ತಾರೆ ಒಡೆ. ಒಡ ತಿನ್ಕೊಂಡು ನೈಟಿ ಹಾಕ ಕೂತಿರೋ ನೀನು ಒಡ ತಿನ್ನೋಡು ಕಪ್ಪಲ್ಕೆ. ಆದರೂ ಸರ್, ಚಾಮರಾಜಪೇಟೆ ಸಮೀರ್ ಅವ್ರಿಗೆ ಬಗ್ಗೆ ಏನೇನೋ ಮಾತಾಡ್ತಿದ್ರೆ ನೋಡಿದ್ರೆ ಅವ್ರಿಗೆ ಒಂದು ಸೀಟು ನೋಡಯ್ಯ, ಇದರಲ್ಲಿ ನಮ್ಮ ಕೈವಾಡನೂ ಇಲ್ಲ, ಯಾರ್ದು ಇಲ್ಲ. ಹೈಕಮಾಂಡ್ ಹೇಳಿರೋರನ್ನ ಮಂತ್ರಿ ಮಾಡಿದೆ. ಚಾಮರಾಜಪೇಟೆ ಸಮೀರ್ ಅವರು ಬಂದಿದಾರಂತೆ, ಇಲ್ಲಿ ಕಳಿಸ್ತೀನಿ, ಅವ್ರ ಜೊತೆ ಮಾತಾಡ್ಕ ನಾನ್ ಮಾತಾಡಲ್ಲ ಅದು ವಿಷಯ. ಅಲ್ಲ ಸರ್, ಅವ್ರು ಏನು ಆಗ್ಲೇನೆ ದಾನ ಮಾಡೋರು, ಓದೋರ್ಗೆಲ್ಲ ಈಗ ನೀನು ಅವ್ರು ಬಂದಾಗ 90 ಕಾಶ್ ಕೇಳಬೇಡ, ಮರ್ಯಾದೆ ಕಳ್ಕೊಬೇಡ. ಬರ್ತಿರ್ಬೇಕು. ಸಮೀರ್ ಬಂದಿದ್ದಾರನೆಯ, ಆಯ್ತಾಯ್ತು ಬರ್ತೀನಿ. ಸರಿ.